ಶಾಂತೇಶ್, ನನ್ನ ಶಾಂತಿ, ನನ್ನ ಪ್ರೀತಿಯ ಶಾಂತಿ. ಅಂತೂ ಎಷ್ಟೇ ವರ್ಷ ಕಷ್ಟಪಟ್ಟು ನಾವಿಬ್ಬರು ಮದುವೆ ಹಂತಕ್ಕೆ ಬಂದಿದ್ವಿ. ನಾಳೆ ನಮ್ಮಿಬ್ಬರ ಮದುವೆ. ಶಾಂತೇಶ್, ಅಂತೂ ನಮ್ಮ ಬಹುದಿನದ ಬಳಿಗೆ ಏನಿತ್ತು. ನಾಳೆ ಹಸೆ ಮನೆ ಮೇಲೆ ವಧುವಾಗಿ ನಿಮ್ಮ ಕೈಯಿಂದ ನನ್ನ ಕಡೆಗೆ ತಾಳಿ ಕಟ್ಟಿಸಿಕೊಂಡು ನಾವಿಬ್ರು ಅಂದುಕೊಂಡ ಹಾಗೆ ನಮ್ಮ ಕನಸು ಈಡೇರ್ತಾ ಇದೆ. ನಾನೆಂಥ ಭಾಗ್ಯವಂತರು ನಿಮ್ಮಂತಹ ಪತಿಯನ್ನು ಪಡಿಬೇಕಾದ್ರೆ. ಐ ಲವ್ ಯು ಶಾಂತೇಶ್, ಐ ಲವ್. ಪದ್ಮಾದೇವಿಯವರು ಏನನ್ನ ಹುಡುಕ್ತಾ ಇದ್ರಲ್ಲ, ಏನು ಹುಡುಕ್ತಾ ಇದ್ದೀರಾ? ಏನಿಲ್ಲ, ಏನು ಒಬ್ಬರಿಗೆ ಹೋಗಿ ನಮ್ಮ ಮನೆ ಕಡೆ ಬಂದಿದ್ದೀವಿ. ಅಪ್ಪಾಜಿ ಅವ್ರ ಮನೆಯಲ್ಲಿಲ್ವಾ? ಇಲ್ಲ, ತಮ್ಮ ಸ್ನೇಹಿತರಿಗೆ ಭೇಟಿ ಕರ್ಕೊಂಡು ಹೋಗಿದ್ದಾರೆ. ನಾನೇ ನಿಮ್ಮ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನಾಳೆ ನನ್ನ ಮದುವೆ ಇದೆ, ತಪ್ಪಷ್ಟೇ ಬರಬೇಕು. ಖಂಡಿತವಾಗಿ ಬರ್ತೇನೆ. ಬಂದು ನಿಮ್ಮಿಬ್ಬರಿಗೂ ಹರಸಿ ಆಶೀರ್ವದಿಸಿ ಹೋಗ್ತೇನೆ. ಅಪ್ಪಾಜಿ ಅವ್ರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಅಪ್ಪಾಜಿ ಅವರೇ ಮನೆಯಲ್ಲಿಲ್ಲ ಅಂದಮೇಲೆ ಈ ಪ್ರತಾಪನ ಪ್ರಥಮ ಪ್ರಯತ್ನ ಯಶಸ್ವಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗಲಿಲ್ಲ. ಒಂದು ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ. ಹೌದು ಪದ್ಮ, ನನ್ನ ಮಾತು ಇಲ್ಲಿ ನಡೆಯೋದು ಎಲ್ಲ ವಿಚಿತ್ರವಾಗಿರುತ್ತೆ. ಯಾಕಂದ್ರೆ ಮುಖ್ಯ ನ್ಯಾಯಾಧೀಶನ ಮಗಳಾಗಿ ನನ್ನ ಮನದಂತಿರುವ ಈ ಮನೆಯಲ್ಲಿ ವಸಂತ ಮಾತುಗಳಲ್ಲಿ ಸ್ವಚ್ಛತೆ ನರ್ತಿಸುವ ಹಾಗೆ ಸಂತೋಷದಿಂದ ಜೀವನ ನಿಂತ ಇತ್ತು. ಆದರೆ ನಿನ್ನ ದುರದೃಷ್ಟಕ್ಕೆ, ಆ ನಿಮ್ಮಪ್ಪ ಮಾಡಿದ ಕರ್ಮಕ್ಕೆ ಈ ಪ್ರತಾಪನ ಒಡ್ಡದು ನಿನ್ನ ಮೇಲೆ ಬಿತ್ತು. ನಿನ್ನ ಸುಂದರವಾದ ಜೀವನ ಈ ಪ್ರತಾಪನ ಸೇರಿದ ದಾವತಿಯಲ್ಲಿ ಸುಟ್ಟು ಬೂದಿಯಾಗುವ ಸ್ಥಿತಿ ಬಂದಿದೆ. ನೀನು ಹೇಳಿದಾಗ ಯಾರು ಹೇಳದ ಸಮಯವನ್ನು ಸಾಧಿಸಿ ನಾನು ಬಂದಿದ್ದು ನಿನ್ನ ಭಾವನೆ. ಆದ್ರೆ ಈ ಸಮಯವನ್ನು ನಾನು ಸಾಧಿಸಿಕೊಂಡೆ ಹೋಗಿ ನಾಳೆ ದಿನ ನೀವು ಅಶಾಂತಿಸದ ಕೈಗಳನ್ನು ಮಡತೆಯಾಗಿ ಮುತ್ತೈದೆಯಾಗ್ತೀಯ. ಮದುವೆಗೆ ಮುಂಚ ನೀನು ನನ್ನ ಮಂಚಕ್ಕೆ ಬರಬೇಕು. ಈ ಪ್ರತಾಪ ಒಂದು ಹೆಣ್ಣು ಎಷ್ಟೊಂದು ಆಕಾಂಕ್ಷೆಗಳನ್ನು ಹೊತ್ತಿದ್ದಾಳೆ ಅಂತ ನಿನ್ನ ಸೋಲಿಗೆ ನಾನು ಪ್ರೀತಿ ಮಾಡಿದ ಶಾಂತೇಶ್ವರನಿಗೆ ನಿಂತಿದ್ದಾದ್ರೆ ನಿನ್ನ ಪ್ರಾಣಕ್ಕೆ ನೀನು ಮನೆಗೆ ಕಾಲಿಟ್ಟಿನ ಅರ್ಥಾಯ್ತು. ವರ್ತನೆ ಇದೆ ಅಂತ ಮರ್ಯಾದೆಗೆ ಹೇಳ್ತಾರೆ. ಮರ್ಯಾದೆ ಅದು ನಿನ್ನಿಂದ ನನಗೆ ನೋಡ, ನಾನು ಹೆಜ್ಜೆಯನ್ನು ಸಾಧಿಸಿಕೊಳ್ಳುವುದರಲ್ಲಿ ಕೂಡ ಒಳ್ಳೆ ಮಾತು ಹೇಳ್ತಾರೆ. ನೀನಾಗಿ ನೀನೇ ಬಂದು ನನ್ನ ಆಸೆಗೆ ಇದೆ ಎಲ್ಲವಾದ್ರೆ ಬಲವಂತದಿಂದ ಪರಸ್ಕರಿಸಿರೋದು ನನ್ನ ಕೋಮದ ದ್ರೋಹಗಳನ್ನು ತೀರಿಸಿಕೊಳ್ತೇನೆ. ಜೋಕೆ ನನ್ನ ಮನೆ ಬಾಗಿಲಿಗೆ ನಿನ್ನೆಲ್ಲ ಕಟ್ಕೊಳ್ತಾ ಇದ್ದಾರೆ. ಏನು ಮಾಡಿ ನೀನು ಈಗ ತಾನೇ ಅರಳಿ ಈ ನಿನ್ನ ಕೆಂಪಾದ ಕೆನ್ನೆಯನ್ನು ಕಚ್ಚಿ ಮುದ್ದಾಡಬೇಕು ಅಂತ ನಿನ್ನ ದಂತ ಕೃತಿಗಳ ಹಾಳು ತೋರಿತಾ ಇದ್ದಾರೆ. ಈ ಮನ್ಮಗನ ಮನದಾಹವನ್ನು ತೀರಿಸಿದ ಹಾಕಿದ್ದಾರೆ. ನೀನು ಕೇಳಿದ ಕಾಣಿಕೆಯಿಂದ ಪಾದದಲ್ಲಿಡ್ತೇನೆ. ಪತ್ತರೆ ನಿಲ್ಲುವುದೇ ನನ್ನ ಉದ್ದೇಶ. ಅದು ಮೀರಿದ
ಹಾಲಿನ ಕಲಿತು ನನಸಾಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈಗ ನೀನು ಈ ಪ್ರತಾಪನ ಚೆಂಚಲು. ನಾನು ನನ್ನ ಎಂಜಿನ ಮನೆಗಾಗಿ ಇದೇ ಮನೆಯಲ್ಲಿ ಬಿದ್ದಿರಬೇಕೆನ್ನುವುದೇ ಈ ಪ್ರತಾಪನ ನೆನಪಿಟ್ಟು ದೇವರಿಗೆ ಮಾಡಿದ ನೈವೇದ್ಯವನ್ನ ಇಂಥ ನಾಯಿ ಉಂಡಿದ್ದೆ ಆದ್ರೆ ಇಂಥ ದೇವರಿಗೆ ಕಳೆದು ಉಣ್ಣಬಾರದು. ನಿಮಗೆ ಕೈ ಮುಗಿದು ಬೆಳೆಸ್ತೀನಿ. ಈ ನಿನ್ನ ಮಗನ ಬುದ್ಧಿಗೆ ಎಚ್ಚರಿಕೆಯನ್ನು ಕೊಡು. ಒಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡುವ ಒಂದೇ ಹೆಣ್ಣ ಹೊತ್ತ ತಾಯಿಯ ತಂದೆ ಸುಮ್ಮನಿದ ಸಲದ ಮಾತಾಡಿ ನನ್ನ ಕೋಪ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಇವತ್ತು ಉಳಿದ ಕಾರ್ಯವನ್ನು ನಾನು ಮಾಡೇ ಮಾಡ್ತೇನೆ. ನನ್ನ ಅದರ ಅಮೃತವನ್ನೆಲ್ಲ ನಿನ್ನ ಅದರಲ್ಲಿ ಇಟ್ಟು ನನ್ನ ಕಾಮದಾಹವನ್ನು ತೀರಿಸ್ತೇನೆ. ಕೋಪದಲ್ಲಿಯೂ ಕಾಮ ಕಸ್ತೂರಿ ಅಂತ ಇದೆ. ಸಮ್ಮೇಳನವಾದ ಸಂಜೆಗೆ ಅಂಜಿ ಹಿಂಜರಿ ಬೇಡ. ಈ ನನ್ನ ಬಿಸಿ ಎಂಬುದಿಯಲ್ಲಿ ಇವತ್ತಿನ ರಾತ್ರಿ ಕಳ್ಕೊಂಡು ಸರಿ ಹಿಂದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದ್ರೆ ಪರಿಣಾಮ ನೆಟ್ಟಗಾಗಿಲ್ಲ. ಮುಖದ ಮೇಲೆ ನೀತಿ ಹೊತ್ತು ಒಳ್ಳೆ ಹೆಣ್ಣಿನ ಬಲಾತ್ಕಾರ ಮಾಡಲಿಕ್ಕೆ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ಲ. ನಾವಿನ ಹೇಳ್ತೀನಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದ್ರೆ ಪರಿಣಾಮ ನೆಟ್ಟಗಾಗೋದಿಲ್ಲ. ಹೆಣ್ಣು ಬಂದ್ರೆ ನಾರಿ ಆಗ್ತಾಳೆ. ಮುಂದಿದ್ದೆ ಆದ್ರೆ ನಿಮ್ಮ ನನಗೆ ಮಾರಿಯಾಗಿ ಬರ್ತಾರೆ. ನಿಮ್ಮಂಥವ್ರಿಗೆ ಮಾರಿಯ ಮರ್ಯಾದೆಯಲ್ಲಿ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡು ನನ್ನ ಮಾತಿಗೆ ಮರ್ಯಾದೆ ಇಲ್ವಾ? ಒಂದು ಗಂಡಿನ ಗಂಡಸಿನ ಮೀಸ ಬಗ್ಗೆ ಮಾತಾಡುತ್ತಕ್ಕ ನಿರ್ಬಂಧ್ಯ. ಯೌವನ ತುಂಬಿದ ಹೆಣ್ಣಲ್ಲಿ ಯಾವ ಗಂಡಸರು ಬಿಡ್ತಾರೆ? ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಹೊಳೆಯುವ ನಿನ್ನ ಒಂದೊಂದು ಅಂಗಗಳು ನನ್ನನ್ನು ಹುಚ್ಚನ್ನಾಗಿ ಮಾಡ್ತಿದೆ. ನೀನು ಯಾವತ್ತಿದ್ರು ಈ ಪ್ರತಾಪನ ಮೀಸಲಿನ ಹಣ್ಣು. ಮುಚ್ಚಲೆ ಬಾಯ್ನ. ಹಣ್ಣು ಹಣ್ಣು ಅಂತ ತಿಳ್ಕೊಳ್ತಿದ್ಯಲ್ಲ, ಇದೇನು ಮಾಡಿದ್ದಲ್ಲಿ ಬಿಡೋ ಹಣ್ಣು ಅಂತ ತಿಳ್ಕೊಂಡಿದ್ಯಾ? ಈ ಹಣ್ಣನ್ನ ಕುಕ್ಕಿ ಕುಕ್ಕಿ ತಿನ್ನಕ್ಕೆ. ಪ್ರತಾಪ್, ನಾನು ನಿಮ್ಮಂತವರಿಗೆ ಒಲಿಯುವ ಹೆಣ್ಣಲ್ವೋ? ಈಗಾಗಲೇ ಶಾಂತೇಶ್ ನನ್ನ ಪತಿಯನ್ನು ತೆಗೆದುಕೊಂಡು ಹೊಸ ಮನೆ ನೀರು ಹೆಣ್ಣು. ನಿಮ್ಮಂತ ಪಾಪಿಗಳಿಗೆ ಚಂಡಿ ಚಾಮುಂಡಿಯಾಗಿ ನಿಮ್ಮ ರವಿವಾರ ಕಲ್ಯಾಣ ಬಾಕಿ ಮಾಡಿ. ಗಂಡಿ ಚಾಮುಂಡಿ ಭದ್ರಕಾಳಿ. ನೀನು ಸಂಜೆ ಹಾಕಿದ್ರೆ ಚಾಮುಂಡಿ ಹಾಕಿದ್ರೆ ಭದ್ರಕಾಳಿ ಹಾಕಿದ್ರೆ ಅದಕ್ಕೆ ದೊಡ್ಡ ಘೋಷವಾಗಿ ಬೇದಿದ್ರು. ನಾನು ಹಿಂದೇಟು ಹಾಕುವುದಕ್ಕೆ ಚಂಡಾಲ್ವೇ? ನಾನು ಮನಸ್ಸು ಮಾಡಿದ್ದು ಹೌದಾಗಿದ್ದ ಚಿಟ್ಟಿಗೆ ಹೊಡೆಯುತ್ತದೆ. 1000 ಹೆಣ್ಣುಗಳನ್ನು ತಂದು ನಿಲ್ಲಿಸ್ತಿದ್ದೆ. ಆದರೆ ನನ್ನ ಹೃದಯ ತರೋಳದಲ್ಲಿ ಕುದಿಯುತ್ತಿರುವ ಚೇಳಿನ ಜ್ವಾಲ ಜ್ಞಾಪಕ ಅಂದ್ರೆ ಈಗಲಿಂದ ಶೀಲಹರಣವಾಗಬೇಕು. ಸಾವಿರಾರು ಜನ ಬಂದು ನಿಮ್ಮಪ್ಪ ಮಾಡಿದ ನನಗೆ ನಿಮ್ಮಪ್ಪ ಮಾಡಿದ ಅವಮಾನಕ್ಕೆ ಹೇಳುತ್ತಿರಬೇಕು. ಮರ್ಯಾದೆ ಶೂನ್ಯನಾಗಿ ಆ ನಿಮ್ಮಪ್ಪ ಬಂದು ನನ್ನ ಕೋಲು ಹೊರಬರಬೇಕು. ಇಷ್ಟನ್ನ ಮಾಡದೆ ಹೋದ್ರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ನಿನಗೆ ಮಧ್ಯ ನನ್ನ ಜೀವನವನ್ನು ಹಾಳು ಮಾಡಬೇಡ. ನಾಳೆ 108 ಕನಸುಗಳನ್ನ ಕಂಡು ಹಸೆ ಮನೆಯಲ್ಲಿ ಬದುಕು ಹೆಣ್ಣು ನಾನು. ನನ್ನ ಬಳಿಗೆ ವಿಷ ಹಾಕುವ ಹಂತಕನಾಗಬೇಡ. ನಿನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಟು ಹೊರಟು ಹೋಗೋ ಇಲ್ಲಿಂದ. ತಂಗಿ ಎಷ್ಟೇ ವಿನಯದಿಂದ ಬೇಡಿಕೊಂಡ್ರು ನಿನ್ನ ಮಾತಿಗೆ ಕರಗುವವನಲ್ಲ ಈ ಪ್ರತಾಪ. ಇವತ್ತಿನ ಈ ರಾತ್ರಿ ನನ್ನ ಕಾರ್ಯವನ್ನು ಸಾಧಿಸಿಕೊಂಡ ಹೋದರೆ ನನ್ನ ಸೇಡು